ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತು ನಡೆದಿರುವಂತಹ ಕೆಸೆಟ್ ಪೇಪರ್ 1 ಪತ್ರಿಕೆಗೆ ಸಂಬಂಧಪಟ್ಟಂತಹ ಒಂದು ಸಂಭವನೀಯ ಉತ್ತರಗಳನ್ನು ನೋಡೋಣ, ಕೀ ಆನ್ಸರ್ ಅನ್ನು ನೋಡೋಣ. ಇವು ನಿಮ್ಮ ಒಂದು ರೆಫರೆನ್ಸ್ಗೆ ಮಾತ್ರ. ಮ್ಯಾಕ್ಸಿಮಮ್ ಸರಿ ಉತ್ತರವನ್ನ ಕೊಡೋ ಪ್ರಯತ್ನ ಮಾಡಿದ್ದೀನಿ ನಾನು, ಎಲ್ಲ ಮೂಲಗಳಿಂದ ಕಲೆಕ್ಟ್ ಮಾಡಿಬಿಟ್ಟು. ಇದು ಅಂತಿಮವಾದಂತಹ ಉತ್ತರಗಳಾಗಿರೋದಿಲ್ಲ. ಕೆಇ ಪ್ರಕಟಿಸುವಂತಹ ಉತ್ತರಗಳು ಅಂತಿಮವಾಗಿರ್ತವೆ. ಹಾಗಾಗಿ ಜಸ್ಟ್ ನಿಮಗೆ ಒಂದು ರೆಫರೆನ್ಸ್ ಇರಲಿ ಅನ್ನುವಂತಹ ಉದ್ದೇಶದಿಂದ ನಾನು ಕೀ ಆನ್ಸರ್ ಅನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, 16ನೇ ಪ್ರಶ್ನೆಯನ್ನು ನೋಡೋಣ. ಇದು ಎಲ್ಲಿಂದ ಆರಂಭ ಮಾಡಿದ್ದೇನೆ ಅಂದ್ರೆ, ಸುಮಾರು 7 ಲೆಸನ್ಗಳು ನಾನು ಪಾಠ ಮಾಡಿದ್ದೆಲ್ಲ. ಆ ಒಂದು ಮೆಂಟಲ್ ಎಬಿಲಿಟಿ, ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ರೀಸನಿಂಗ್ ಬಿಟ್ಬಿಟ್ಟು ನಾನು 15 ಕ್ವಶನ್ ಬಿಟ್ಬಿಟ್ಟು 35 ಕ್ವಶನ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಹೇಳ್ತಾ ಬರ್ತೀನಿ. ನೋಡಿ, ಇಲ್ಲಿ ಒಂದಿಸಿ ಬರೆಯಕ್ಕೆ ಕೇಳಿದ್ದಾರೆ. ರೌಟರು, ಫೈರ್ವಾಲು, GUI, ಬ್ರೌಸರ್ ಇವೆಲ್ಲ ಒಂದಿಸಿ ಬರೆಯಕ್ಕೆ ಹೇಳಿದ್ದಾರೆ. ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ಜಸ್ಟ್ ನಿಮಗೆ ಕೀ ಆನ್ಸರ್ ಕೊಡ್ತಾ ಹೋಗ್ತೀನಿ. ನೋಡಿ, 16ನೇ ಪ್ರಶ್ನೆಗೆ ಇಲ್ಲಿರ್ತಕ್ಕಂಥ ಒಂದು ಸಾಧನಗಳು ಯಾವ್ಯಾವ ಕೆಲಸವನ್ನ ಮಾಡ್ತವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಂಥ ಪ್ರಶ್ನೆಗಳು ತುಂಬಾ ಸುಲಭವಾಗಿರುತ್ತೆ. ನೀವು ಒಂದು ICTಯಲ್ಲಿ ನೀವು GUI ಬಗ್ಗೆ ಹೇಳಿದ್ದೆ, ಬ್ರೌಸರ್ ಬಗ್ಗೆ ಹೇಳಿದ್ದೆ, ಫೈರ್ವಾಲ್ ಬಗ್ಗೆ ಹೇಳಿದ್ದೆ. ಹಾಗಾಗಿ ಇಂಥ ಪ್ರಶ್ನೆ ಬಂದ್ರೆ ನೀವು ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ಸರಿಯಾದಂಥ ಉತ್ತರ ಯಾವುದು? 16ನೇ ಪ್ರಶ್ನೆಗೆ ಎ ಅಂತಕ್ಕಂಥದ್ದು A2, B4, C1, D3 ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 17th ಕ್ವಶನ್ಸ್, ಇಮೇಲ್ನಲ್ಲಿ CC ಮತ್ತು BCCಗಳ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಇದು ಕೂಡ ICTಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದೆ. 1. CC ಸ್ವೀಕರಿಸಿದವರು ಉತ್ತರಿಸಲು ಸಾಧ್ಯವಿಲ್ಲ. 2. CC ಸ್ವೀಕರಿಸಿದವರು CC ಮತ್ತು BCC ವಿಳಾಸಗಳನ್ನು ನೋಡಬಹುದು. 3. BCCಯನ್ನ ನಾಮಮಾತ್ರ ಮತ್ತು ಇಮೇಲ್ಗಾಗಿ ಬಳಸಲಾಗುತ್ತದೆ. BCC ಪಡೆದವರು ಇತರ ಎಲ್ಲ ಸ್ವೀಕರಿಸಿದವರಿಂದ ಮರೆ ಮಾಡಲ್ಪಟ್ಟಿರುತ್ತಾರೆ ಅಂತ ಇದೆ. ಇಲ್ಲಿ ಸರಿಯಾದಂತ ಉತ್ತರ ಎರಡು ಕೂಡ ಸರಿಯಾಗಿದೆ. ಎರಡು ಕೂಡ ಈ ಹೇಳಿಕೆಗಳಲ್ಲಿ 2 ಮತ್ತು 3 ಸರಿಯಾಗಿದೆ. ನೋಡಿ, 2 ಮತ್ತು 3 ಸರಿಯಾಗಿದೆ. ಇವು ಹೇಳಿಕೆಗಳು ತಪ್ಪಾಗುತ್ತೆ. ಹಾಗಾಗಿ ಸರಿಯಾದಂತಹ ಉತ್ತರ ಯಾವುದು? 2ನೇ ಹೇಳಿಕೆ, 2 ಮತ್ತು 3 ಸರಿಯಾಗಿವೆ. ಇನ್ನು 18ನೇ ಪ್ರಶ್ನೆ, ಹೈಪರ್ ಟೆಕ್ಸ್ಟ್ ಎನ್ನುವುದು ಇತರ ಒಂದು ಪಠ್ಯಗಳಿಗೆ ಒಳಗೊಂಡಿರುವಂತಹ ಪಠ್ಯವಾಗಿದೆ. www ಹೈಪರ್ ಟೆಕ್ಸ್ಟ್ ಆಧಾರಿತವಾಗಿದೆ. ಇದು ಬಳಕೆದಾರರಿಗೆ ಹೈಪರ್ ಲಿಂಕ್ ಗಳನ್ನು ಕ್ಲಿಕ್ ಮಾಡುವ ಮೂಲಕ ವೆಬ್ ಪೇಜ್ಗಳನ್ನು ನೀಡಲು ನಿರ್ದೇಶಿಸುತ್ತೆ. ನೋಡಿ ಸ್ನೇಹಿತರೆ, ಇದು ಹೈಪರ್ ಟೆಕ್ಸ್ಟ್ ಅಂತಕ್ಕಂಥದ್ದು ಇತರ ಪಠ್ಯ ಲಿಂಕ್ಗಳಿಗೆ ಒಳಗೊಂಡಿರುವಂತಹ ಪಠ್ಯವಾಗಿದೆ. ಸರಿ ಇದೆ. ಇದು ಹೈಪರ್ ಟೆಕ್ಸ್ಟ್ಗೆ ಆಧಾರಿತವಾಗಿರುವಂತದ್ದಾಗಿದೆ. ಇದು ಬಳಕೆದಾರರಿಗೆ ಹೈಪರ್ ಲಿಂಕ್ಗಳನ್ನು ಕ್ಲಿಕ್ ಮಾಡುವ ಮೂಲಕ ವೆಬ್ ಪೇಜ್ಗಳಿಗೆ ನಿರ್ದೇಶನ ನೀಡುವಂತಹ ನ್ಯಾವಿಗೇಟ್ ಕೆಲಸವನ್ನು ಮಾಡುತ್ತೆ, ಅನುಮತಿಸುತ್ತದೆ. ಹಾಗಾಗಿ ಇಲ್ಲಿ ಕೂಡ S1 ಮತ್ತು S2 ಸರಿಯಾಗುತ್ತದೆ. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? 3. ಇನ್ನು 3ನೇ ಪ್ರಶ್ನೆಗೆ 19ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲು ಐಸಿಟಿಯ ಉತ್ತಮ ಬಳಕೆ ಯಾವುದನ್ನ ಇಡುತ್ತೆ? ಇದು ನಿಮ್ಮ ಒಂದು ಕಾಮನ್ ಸೆನ್ಸ್ ಆಧರಿಸಿದಂತಹ ಒಂದು ಪ್ರಶ್ನೆಯಾಗಿದೆ. ನೀವೇನಾದರೂ ನನ್ನ ICT ಕ್ಲಾಸ್ ಅನ್ನ ನೀವು ನೋಡಿದ್ರೆ ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಕಲಿಕೆ ಆ್ಯಪ್ಗಳನ್ನ ಬಳಸ್ತಕ್ಕಂಥದ್ದನ್ನ ಏನಂತ ಕರಿತೀವಿ? ICT ಅಂತ ಹೇಳಿ ಕರಿತೀವಿ. ನೋಡಿ, ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲು ಯಾವುದು ಅತ್ಯುತ್ತಮವಾಗಿ ಇಡುತ್ತೆ? ನೋಡಿ, ಪ್ರಾಜೆಕ್ಟ್ ನ ಟಿಪ್ಪಣಿಗಳನ್ನು ತೋರಿಸೋದು ಇರ್ಬೋದು, ಬಟ್ ವಿದ್ಯಾರ್ಥಿ ಕೇಳಿದ್ದಾರೆ. ಗೃಹ ಕಾರ್ಯವನ್ನು ಇಮೇಲ್ ಮೂಲಕ ಕಳಿಸೋದು ಇರ್ಬೋದು, ಬಟ್ ಅಷ್ಟಾಗಿ ಇಡೋದಿಲ್ಲ. ಪಠ್ಯ ಪುಸ್ತಕ ಬದಲಿಗೆ ಈ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಸರಿ, ಬಟ್ ಒಟ್ಟಾರೆಯಾಗಿ ತುಂಬಾ ಇನ್ಡೆಪ್ತ್ ಆಗಿ ಕರೆಕ್ಟ್ ಆಗಿ ಇಡುವಂತಹ ಉತ್ತರ ಯಾವುದು? ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಯ ಸಹಾಯ ಮಾಡುವ ಕಲಿಕೆ ಆ್ಯಪ್ಗಳನ್ನ ಬಳಸುವಂತದ್ದಾಗಿದೆ. ಇನ್ನು 20ನೇ ಪ್ರಶ್ನೆಗೆ, ಗೂಗಲ್ ಫಾರ್ಮ್ಗಳು ಯಾವ ವಿಶಿಷ್ಟ ಲಕ್ಷಣವನ್ನ ಅದನ್ನು ಸಮೀಕ್ಷೆಗೊಳಿಸಲು? ನೋಡಿ, ಇಲ್ಲಿ ಕನ್ನಡ ನನಗೆ ನಿಮ್ಗೆ ಕೇಳಿದ ಇಂಗ್ಲಿಷ್ ವರ್ಷನ್ ಹಾಕ್ರಿ ಅಂತ ಹೇಳಿ, ಬಟ್ ಕನ್ನಡ ವರ್ಷನ್ ಹಾಕಿದ್ರಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಕನ್ನಡ ಒಂದು ಪದಗಳು ಇಂಗ್ಲಿಷ್ ಇಂದ ಟ್ರಾನ್ಸ್ಲೇಷನ್ ಆಗಬೇಕಾದ್ರೆ ತುಂಬಾ ಎರರ್ಗಳು ಇರುತ್ತೆ, ಪ್ರಶ್ನೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಪೇಪರ್ 1 ಪತ್ರಿಕೆ ಸಂಬಂಧಪಟ್ಟಂತೆ ಸರಿಯಾಗಿ ಪ್ರಶ್ನೆ ಅರ್ಥ ಆಗಿಲ್ಲ ಅಂದ್ರೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ರಿ ಅಂತ ಹೇಳಿದ್ದೆ. ಇಲ್ಲಿ ಗೂಗಲ್ ಫಾರ್ಮ್ಗಳು ಗೂಗಲ್ ಫಾರ್ಮ್ ಅನ್ನ ನಾವು ಕ್ರಿಯೇಟ್ ಮಾಡ್ತೀವಲ್ಲ, ಗೂಗಲ್ ಫಾರ್ಮ್ ಅದರ ಒಂದು ಲಕ್ಷಣವು ಅಥವಾ ಸಮೀಕ್ಷೆಗಳು ಯಾವುದಕ್ಕೆ ಸೂಕ್ತವಾಗಿದೆ ಅಂತ ಹೇಳಿದರೆ, IP ವಿಳಾಸದ ಆಧಾರದ ಮೇಲೆ ಪ್ರತಿಕ್ರಿಯೆ ನಿರ್ಬಂಧಿಸುವ ಸಾಮರ್ಥ್ಯ. 2. ಬಹು ಆಯ್ಕೆ ಚೆಕ್ ಬಾಕ್ಸ್ ಪ್ರಕಾರಗಳನ್ನು ಪ್ರಶ್ನೆಗಳನ್ನು ಬೆಂಬಲಿಸುತ್ತೆ. ಸ್ವಯಂಚಾಲಿತವಾಗಿ ಕೃತಿ ಚೌರ್ಯ ಪತ್ತೆ ಹಚ್ಚುತ್ತೆ. ಪ್ರತಿಕ್ರಿಯೆ ವಿಡಿಯೋ ಸಂವಾದ ಮಾಡಕ್ ಬರೋದಿಲ್ಲ ಇದರಲ್ಲಿ. ನೋಡಿ, ಇದು ಬಹು ಆಯ್ಕೆ ಚೆಕ್ ಬಾಕ್ಸ್ ಗಳ ಪ್ರಕಾರ ಪ್ರಶ್ನೆಗಳನ್ನು ಬೆಂಬಲಿಸುತ್ತೆ. ಇದರಲ್ಲಿ ನಾವು ಕ್ವಶನ್ ಗಳನ್ನ ಕೇಳ್ಬಿಟ್ಟು ಉತ್ತರವನ್ನ ಪಡ್ಕೋಬಹುದಾಗಿದೆ. ಹಾಗಾಗಿ ಅದು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 21ನೇ ಪ್ರಶ್ನೆ, ಜೈವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ಒಂದು ನಿಯಮ ಇದೆಯಲ್ಲ,
ಇಲ್ಲಿ ಜೈವಿಕ ವೈವಿಧ್ಯ ತ್ಯಾಜ್ಯ ನಿರ್ವಹಣಾ ನಿಯಮಗಳ 2016 ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿಸುವಂತಹ ಲೋಹದ ಸಾಮಗ್ರಿಗಳನ್ನ ಯಾವ್ದ್ರಲ್ಲಿ ಇಡಬೇಕು ಅಂತ ಹೇಳಿ ಕೇಳಿದರೆ ಸ್ನೇಹಿತರೆ, ಇಲ್ಲಿ ನೋಡಿ ಇದು ಯಾವುದು ಎನ್ವಿರಾನ್ಮೆಂಟ್ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತೇಳಿ ಚಾಪ್ಟರ್ ಬರುತ್ತಲ್ಲ, ಅದರ ಕುರಿತಾದಂತಹ ಪ್ರಶ್ನೆ ಆಗಿದೆ. ಇಲ್ಲಿ ನೀಲಿ ಬಣ್ಣದ ಗುರುತುಗಳಿರುವ ಕಾರ್ಡ್ ಪೆಟ್ಟಿಗೆ, ಹಳದಿ ಬಣ್ಣದಲ್ಲಿರುವ ಡಬ್ಬಗಳಲ್ಲಿ ಚುಚ್ಚಲಾದ ಸೋರಿಕೆಯಾದ ವಿರೂಪಗೊಳಿಸಲಾದಂತಹ ಬಿಳಿ ಡಬ್ಬಗಳು, ಆಟೋಕ್ಲೇವ್ ಸುರಕ್ಷಿತ ಪ್ಲಾಸ್ಟಿಕ್ ಚೀಲ ಅಥವಾ ಡಬ್ಬಗಳಲ್ಲಿ ಹೇಳಿದರೆ, ಇಲ್ಲಿ ನೋಡಿ ಸ್ನೇಹಿತರೆ, ಜೈವಿಕ ತ್ಯಾಜ್ಯಗಳನ್ನು ಯಾವಾಗಲೂ ಕೂಡ ಹಳದಿ ಡಬ್ಬಗಳಲ್ಲಿ ಸೇರಿಸಬೇಕು ಅಂತ ಹೇಳ್ತಾರೆ. ಇನ್ನು ಕೆಂಪು ಡಬ್ಬ ಇದೆಯಲ್ಲ, ಅದು ಪ್ಲಾಸ್ಟಿಕ್ ಶಸ್ತ್ರೋಪಕರಣಗಳು, ಕೈಗವಸುಗಳನ್ನ ಸೇರಿಸಬೇಕು. ಇನ್ನು ನೀಲಿ ಡಬ್ಬ ಇದೆಯಲ್ಲ, ನೀಲಿ ಡಬ್ಬ ಕೊಟ್ಟಿದಾರಲ್ಲ, ಆ ನೀಲಿ ಡಬ್ಬದಲ್ಲಿ ಗಾಜಿನ ಸಾಮಾನುಗಳನ್ನ ಹಾಕ್ಬೇಕು, ಗಾಜಿನ ಸಾಮಾನುಗಳನ್ನ ಹಾಕ್ಬೇಕಾಗುತ್ತೆ. ಇನ್ನು ಬಿಳಿ ಡಬ್ಬಗಳಿದಾವಲ್ಲ, ಈ ಬಿಳಿ ಡಬ್ಬಗಳಲ್ಲಿ ಯಾವ್ದು ಹಾಕ್ಬೇಕು ಅನ್ನೋದಾದ್ರೆ ಸೂಜಿ ಸಿರಂಜು ಬಳಸ್ತೀವಲ್ಲ, ಮತ್ತೆ ಕ್ಯಾನಲ್ಲು, ಶಾರ್ಪ್ ವಸ್ತುಗಳನ್ನೆಲ್ಲ ಬಿಳಿ ಡಬ್ಬದಲ್ಲಿ ಹಾಕಬೇಕು. ಹಾಗಾಗಿ ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿಸುವಂತಹ ಲೋಹದ ಸಾಮಗ್ರಿಗಳನ್ನ ಯಾವ್ದ್ರಲ್ಲಿ ಹಾಕ್ಬೇಕು? ಗಾಜಿನ ಸಾಮಾನುಗಳು, ಲೋಹದ ಉಪಕರಣಗಳು. ಒಂದ್ ನಿಮಿಷ, ಇಲ್ಲಿ ಸ್ನೇಹಿತರೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ಅನ್ನೋದಾದ್ರೆ ಸರಿಯಾದಂತ ಉತ್ತರ, ಒಂದ್ ನಿಮಿಷ, ಇಲ್ಲಿ ನೋಡಿ ಸ್ನೇಹಿತರೆ, ಇದಕ್ಕೆ ಹಳದಿ ಡಬ್ಬ ಆಗಲ್ಲ, ಮಿಸ್ಟೇಕ್ ಆಯ್ತು. ನೀಲಿ ಡಬ್ಬ ಸರಿಯಾದಂತ ಉತ್ತರ ಆಗುತ್ತೆ ನೋಡಿ. ನೀಲಿ ಡಬ್ಬಗಳಲ್ಲಿ ಗಾಜಿನ ಸಾಮಾನು ಮತ್ತು ದೇಹದಲ್ಲಿ ಸೇರಿಸುವಂತಹ ಲೋಹದ ಉಪಕರಣಗಳನ್ನ ಆಡ್ ಮಾಡಲಾಗುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು? ನೀಲಿ ಡಬ್ಬಗಳು. ಆಪ್ಷನ್ಸ್ 1 ಸರಿಯಾದಂತ ಉತ್ತರ ಆಗುತ್ತೆ ನೋಡಿ. ನಾನು ಕ್ರಾಸ್ ಚೆಕ್ ಮಾಡಿ ಕೊಟ್ಟಿದ್ದೀನಿ. ಸರಿಯಾದಂತ ಉತ್ತರ ಯಾವುದು? 1 ನೀಲಿ ಗುರುತುಗಳು ಇರುವಂತಹ ಬೋರ್ಡ್ ಪೆಟ್ಟಿಗೆ. ಇನ್ನು 22ನೇ ಪ್ರಶ್ನೆ, ವಿಪತ್ತು ನಿರ್ವಹಣಾ ಕಾಯ್ದೆ ಸಂಸತ್ತು 2005ರಲ್ಲಿ ಅಂಗೀಕರಿಸಿತು, ಸರಿ ಇದೆ. ಕೇಂದ್ರ ಗೃಹ ಮಂತ್ರಿಯವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ, ತಪ್ಪು. ಯಾರಾಗಿರ್ತಾರೆ ಹೇಳಿ? PM ಆಗಿರ್ತಾರೆ. ನಾನು ಪಾಠ ಮಾಡಬೇಕಾದ್ರೆ ಹೇಳಿದ್ದೀನಿ. ಇನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಉಪಾಧ್ಯಕ್ಷರು ಸೇರಿದಂತೆ 9ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನು ಹೊಂದಿರಬಾರದು, ಇದು ಸರಿ ಇದೆ. ಅಧ್ಯಕ್ಷರನ್ನು ಸೇರಿಬಿಟ್ಟು 10 ಜನ ಇರಬೇಕು, ಬಟ್ ಈ 9ಕ್ಕಿಂತ ಹೆಚ್ಚಿನ ಸಂಖ್ಯೆ ಹೊಂದಿರಬಾರ್ದು ಅಂತಕ್ಕಂಥ ಸರಿಯಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅವಧಿ ಎಷ್ಟಿರುತ್ತೆ? 5 ವರ್ಷ ಇರುತ್ತೆ. ಹಾಗಾಗಿ PM ಅಧ್ಯಕ್ಷ ಆಗಿರ್ತಾರೆ, ಗೃಹ ಮಂತ್ರಿ ಆಗಿರೋದಿಲ್ಲ. ಹಾಗಾಗಿ ಹೇಳಿಕೆ ಸಿ ತಪ್ಪಾಗುತ್ತೆ. ಸರಿಯಾದಂತಹ ಉತ್ತರ ಯಾವುದು? ACD ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿ SDG 10, SDG ಗೋಲ್ 10 ಬಗ್ಗೆ ಕೇಳಿದ್ದಾರೆ. ನಾನು ಪಾಠ ಮಾಡ್ಬೇಕಾದ್ರೆ ಹೇಳಿದೆ, SDGಯ 10 ಗೋಲುಗಳನ್ನ ಕೂಡ ನಿಮಗೆ ನೋಟ್ ಮಾಡಿಕೊಟ್ಟಿದ್ದೆ. 1, 2, 3 ಹಸಿವು, ಬಡತನ, ಆರೋಗ್ಯ, ಜೆಂಡರ್ ಇಕ್ವಾಲಿಟಿ, ಈ ರೀತಿ ಎಲ್ಲ ನಾನು 1ರಿಂದ 17 ಗುರಿಗಳಿದಾವಲ್ಲ ಅವನ್ನೆಲ್ಲ ಕೂಡ ಕೊಟ್ಟಿದ್ದೆ. ಅದರಲ್ಲಿ 10ನೇ ಗುರಿಯನ್ನ ಕೇಳಿದ್ದಾರೆ ನೋಡಿ. 10ನೇ ಗುರಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಅಸಮಾನತೆಯನ್ನ ಕಡಿಮೆಗೊಳಿಸುವಂತಹ ಒಂದು ಗುರಿಯನ್ನ ಹೊಂದಿದೆ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಅರ್ತ್ ಅವರಿಗೆ ಸಂಬಂಧಪಟ್ಟಂತೆ, ಅರ್ತ್ ಅವರ್ ಇದು ಕೂಡ ನಾನು ಯಾವುದು ಎನ್ವಿರಾನ್ಮೆಂಟ್ ಡೆವಲಪ್ಮೆಂಟ್ ಏನು ಪಾಠ ಇತ್ತಲ್ಲ, ಹ್ಯೂಮನ್ ಡೆವಲಪ್ಮೆಂಟ್, ಅದು ಪಾಠ ಮಾಡೋಕಿದ್ರೆ ಹೇಳಿದ್ದೀನಿ. ಇದೊಂದು ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತಹ ಜಾಗೃತಿ ಕಾರ್ಯಕ್ರಮದ ಆಂದೋಲನವಾಗಿದೆ, ಸರಿ ಇದೆ. ಇದನ್ನು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNP ಜಾರಿಗೊಳಿಸುತ್ತೆ, ತಪ್ಪು. ಇದು WWF ಜಾರಿಗೊಳಿಸುತ್ತೆ, ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ. ಇದನ್ನು 2007ರಲ್ಲಿ ಆಶ್ರಯದಲ್ಲಿ ಜಾರಿಗೊಳಿಸಲಾಯಿತು, ಇದು ಸರಿ ಇದೆ. ಅನಗತ್ಯ ದೀಪಗಳನ್ನ 1 ಗಂಟೆ ಸ್ವಯಂ ಪ್ರೇರಿತವಾಗಿ ಆರಿಸತಕ್ಕಂಥದ್ದು ಈ ಆಂದೋಲನದ ಒಂದು ಭಾಗ ಆಗಿದೆ. ಹಾಗಾಗಿ A, C ಮತ್ತು D, ಇಲ್ಲಿ ನೋಡಿ ಹೇಳಿಕೆಗಳು ಎಷ್ಟಂತ ಕೇಳಿದರೆ, ಹಾಗಾಗಿ 3 ಹೇಳಿಕೆಗಳು ಸರಿ ಇದೆ. ಸರಿಯಾದಂತ ಉತ್ತರ ಯಾವುದು? ಅವುಗಳಲ್ಲಿ 3 ಮಾತ್ರ ಸರಿಯಾಗಿದೆ, ಹಾಗಾಗಿ ಸರಿಯಾದ ಉತ್ತರ 2. ಇನ್ನು 25ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇದ್ರ ಬಗ್ಗೆ ಕೂಡ ನಾನು EVS ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಇದು IS ಇದು ಜಾಗತಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲದ ತಟಸ್ಥ ಭವಿಷ್ಯಕ್ಕಾಗಿ ಸೌರಶಕ್ತಿ ಅಳವಡಿಕೆಯನ್ನು ಉತ್ತೇಜಿಸಲು ಸಮರ್ಥಿಸಲಾಗಿದೆ, ಸರಿ ಇದೆ. ಇದು ಭಾರತ ಮತ್ತು ಜರ್ಮನಿಗಳ ಮಧ್ಯೆ ಸಹಯೋಗದ ಉಪಕ್ರಮವಾಗಿದೆ, ಸರಿ ಇದೆ. ISA ಕೇಂದ್ರ ಕಚೇರಿ ಜರ್ಮನ್ನ ಬಾನ್ ನಲ್ಲಿದೆ, ತಪ್ಪು. ಎಲ್ಲಿದೆ ಹೇಳಿ? ಹರಿಯಾಣದ ಗುರ್ಗಾಂವ್ ನಲ್ಲಿದೆ. ನಾನು ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಹರಿಯಾಣದ ಗುರ್ಗಾಂವ್ ನಲ್ಲಿದೆ, ಹಾಗಾಗಿ ತಪ್ಪಾಗುತ್ತೆ. ಎಲ್ಲ ಸಾರ್ಕ್ ರಾಷ್ಟ್ರಗಳು ISA ಸದಸ್ಯ ರಾಷ್ಟ್ರಗಳಾಗಿವೆ, ಇದು ತಪ್ಪಾಗಿದೆ. ಎಲ್ಲ ಸದಸ್ಯ ರಾಷ್ಟ್ರಗಳು, ಸಾರ್ಕ್ ಸದಸ್ಯ ರಾಷ್ಟ್ರಗಳು ISA ಸದಸ್ಯ ರಾಷ್ಟ್ರ ಆಗಿಲ್ಲ, ಹಾಗಾಗಿ A ಮತ್ತು B ಮಾತ್ರ ಸರಿಯಾಗಿದೆ ನೋಡಿ. 25ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ A ಮತ್ತು B, 3ನೇ ಆಪ್ಷನ್ ಸರಿ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಶಿಕ್ಷಣದ ಲಕ್ಷಣವಲ್ಲ ಅಂತ ಹೇಳಿದರೆ, 1 ಎಲ್ಲರಿಗೆ ಮುಕ್ತವಾದ ಶಿಕ್ಷಣ,
2 ದೈಹಿಕ ದಂಡನೆ, 3 ಸಾಂಸ್ಥಿಕ ಶಿಕ್ಷಣ, 4 ಉಪಸಂಪದ ಸಮಾರಂಭ. ಇದು ಸ್ವಲ್ಪ ನನಗೆ 50-50 ಇದೆ. ನನ್ನ ಪ್ರಕಾರ ದೈಹಿಕ ದಂಡನೆ ಕೊಡ್ತಕ್ಕಂಥದ್ದು ಇಲ್ಲಿ ಲಕ್ಷಣ ಅಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಬಿಕಾಸ್ ಅವರೆಲ್ಲ ಅಹಿಂಸೆಯನ್ನ ಪ್ರತಿಪಾದನೆ ಮಾಡ್ತಾ ಇದ್ರು. ನೋಡೋಣ ಇದಕ್ಕೆ ಏನ್ ಬರುತ್ತೆ. ಬಟ್ ನನ್ನ ಪ್ರಕಾರ ಇದು ದೈಹಿಕ ದಂಡನೆ ಅಂತಕ್ಕಂಥದ್ದು ಆ ಬೌದ್ಧ ಶಿಕ್ಷಣದ ಲಕ್ಷಣ ಅಲ್ಲ ಅಂತೇಳಿ ಅನ್ಕೊಂಡಿದ್ದೀನಿ. ಹಾಗಾಗಿ ಸದ್ಯಕ್ಕೆ ಇದು ಆಪ್ಷನ್ಸ್ ಅನ್ನ ರೈಟ್ ಆಗಿ ಮಾಡ್ಕೊಂಡು ಇಟ್ಕೊಳ್ಳಿ. ಇನ್ನು 21ನೇ ಪ್ರಶ್ನೆ, ಸ್ವಾತಂತ್ರ್ಯೋತ್ತರ ಕಾಲದ ಶಿಕ್ಷಣ ಆಯೋಗದ ನೀತಿ. ಇಲ್ಲಿ ವರ್ಷವನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, ನಾನು ಪಾಠ ಮಾಡ್ಬೇಕಾದ್ರೆ ಹೈಯರ್ ಎಜುಕೇಶನ್ ಪಾಠ ಮಾಡ್ಬೇಕಾದ್ರೆ ನಾನು ನಿಮಗೆ ಹೇಳಿದ್ದೇನೆ, ಹೈಯರ್ ಎಜುಕೇಶನ್ ಪಾಠ ಮಾಡ್ಬೇಕಾದ್ರೆ ಇವೆಲ್ಲ ಆಯೋಗಗಳು ಯಾವಾಗ ಜಾರಿಗೆ ಬಂತು ಅಂತ ಹೇಳಿದ್ದೇನೆ. ನೋಡಿ, ಇಲ್ಲಿ 1-2 ಗೊತ್ತಿದ್ರು ಕೂಡ ನೀವು ಈಸಿಯಾಗಿ ಹೇಳ್ಬೋದು. ವಿಶ್ವವಿದ್ಯಾಲಯದ ಶಿಕ್ಷಣ ಆಯೋಗ 1948 ಮತ್ತು 49ರಲ್ಲಿ ಬಂತು. ಎಲ್ಲಿದೆ ನೋಡಿ, 48, 49, A3. ಇಲ್ಲಿ ನೋಡಿ, ಬೇರೆ ಎಲ್ಲಿ ಹೇಳಿಕೆಗಳಿಲ್ಲ. ಹಾಗಾಗಿ ನಾವು ಇಮಿಡಿಯೇಟ್ಲಿ A3, B1, C2, D4 ಅಂತ ಹೇಳ್ಬೋದು. ನೋಡ್ರಿ, ಎರಡನೇದು B1 1952 ಮೊದಲಿಯರ್ ಆಯೋಗ ಕೂಡ ಅಂತ ಕರಿತೀವಿ ಇದನ್ನ, ಮೊದಲಿಯರ್ ಆಯೋಗ. ಇನ್ನು ಭಾರತೀಯ ರಾಷ್ಟ್ರ ಶಿಕ್ಷಣ ಆಯೋಗ C2 1964-66ರಲ್ಲಿ ಬಂತು. ಕೊಠಾರಿ ಆಯೋಗ ಅಂತ ಕೂಡ ಕರಿತೀವಿ ನಾವು ಇದನ್ನ. ಇದೆಲ್ಲ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ. ಇನ್ನು ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ 1968ರಲ್ಲಿ ಬಂತು. ನಿಮ್ಗೆ ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ಸ್ 4. ಇನ್ನು 28ನೇ ಪ್ರಶ್ನೆ, ಇಲ್ಲಿ ನೋಡಿ, ಇದು ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಇಂಪ್ರಿಟ್. ಮನೆ ನೋಡ್ರಿ, ಹೇಳ್ಬೇಕಾದ್ರೆ ನಿನ್ನೆ ನಾನು ಯಾವ್ದು ಹೈಯರ್ ಎಜುಕೇಶನ್ ಮತ್ತು EVS ಪಾಠ ಮಾಡ್ಬೇಕಾದ್ರೆ ಇಂಪ್ರಿಟ್ ಬಗ್ಗೆ ನಾನು ನಿಮಗೆ ಕ್ವಶನ್ ಅನ್ನು ಕೊಟ್ಟಿದ್ದೆ ನೋಡಿ, ನಿನ್ನೆ ತಾನೇ ಕೊಟ್ಟಿದ್ದೆ. ಇಲ್ಲಿ 1 ಅಥವಾ 2 ಯೋಜನೆಗಳ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿತ್ತು ಅಂದ್ರೆ ಉತ್ತರವನ್ನು ನೀಡಬಹುದು. ಇದು ನೋಡಿ, ಅಟಲ್ ಇನ್ನೋವೇಷನ್ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಅನ್ವೇಷಣೆಗೆ ಮತ್ತು ಉದ್ಯಮಶೀಲತೆ ಚೈತನ್ಯವನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶ ಹೊಂದಿದೆ. ಸಂಶೋಧನೆಗಳಿಗೆ ಅನ್ವೇಷಣೆ ಮಾಡತಕ್ಕಂಥದಕ್ಕೆ ಜೊತೆಗೆ ಉದ್ಯಮಶೀಲತೆ ಒಂದು ಚೈತನ್ಯವನ್ನು ಪ್ರೋತ್ಸಾಹಿಸುವಂತಹ ಗುಣ ಹೊಂದಿದೆ. ಜೊತೆಗೆ ಇಂಪ್ರಿಟ್ ಬಗ್ಗೆ ಹೇಳಿದ್ದೆಲ್ಲ C4 ಏನ್ ನೋಡಿ, ರಾಷ್ಟ್ರೀಯ ಸವಾಲುಗಳಿಗೆ ಪರಿಹಾರ ನೀಡುವಂತಹ ಸಂಶೋಧನೆ ಮತ್ತು ಭಾರತೀಯ ಜಾಗತಿಕ ಸಂಸ್ಥೆಗಳ ನಡುವೆ ಇರುವಂತಹ ಒಂದು ಸಹಭಾಗಿತ್ವವನ್ನ ಉತ್ತೇಜಿಸುವಂತಹ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಯೋಜನೆ. ನೀವು ನಿನ್ನೋಗಿ ನಾನು ಮೋಕ್ಸ್ ಬಿಡಿಸಿದೆನಲ್ಲ, ಅದ್ರ ನೋಡಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ನಾನು ಯಾಕೆ ನನ್ನ ಕ್ಲಾಸ್ ನಿಮ್ಗೆ ಅಷ್ಟು ಎಫೆಕ್ಟಿವ್ ಆಗಿ ಬರುತ್ತೆ ಅಂತಂದ್ರೆ, ನನ್ನ ಪರೀಕ್ಷೆ ಸುಮಾರು 10 ವರ್ಷದ ಒಂದು ಸ್ಪರ್ಧಾತ್ಮಕ ಜಗತ್ತಿನ ಅನುಭವದ ಆಧಾರದ ಮೇಲೆ ಯಾವ ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿ ನಾನು ಕೊಟ್ಟಿರ್ತೇನೆ ನೋಡಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದು ಹೇಳಿ? 1 ಸರಿಯಾಗುತ್ತೆ. A2, B3, C4, D1. ಇಂಥ ಒಂದು ಪ್ರಶ್ನೆಗಳು ಬಂತಂದ್ರೆ ಒಂದಿಶ ಬರೆಯೋದ್ರಲ್ಲಿ ನಿಮ್ಗೆ 1ರಿಂದ 2 ಏನು ಟರ್ಮ್ಗಳು ಗೊತ್ತಿತ್ತಂದ್ರೆ, ನಿಮಗೆ 1ರಿಂದ 2 ಇಲ್ಲಿ ಏನಾದ್ರು ಗೊತ್ತಿತ್ತು ಅಂದ್ರೆ ಈಸಿಯಾಗಿ ನೀವು ಉತ್ತರವನ್ನ ನೀಡಬಹುದು. ಇನ್ನು 29ನೇ ಪ್ರಶ್ನೆ, ಗುಣಮಟ್ಟದ ಮಾನದಂಡಗಳನ್ನು ಖಾತ್ರಿಪಡಿಸಲು ತಾಂತ್ರಿಕ ಕಾರ್ಯಕ್ರಮಗಳನ್ನು ಕೀವರ್ಡ್ ಮಾಡೇ ಮುಂದುವರಿ ಅಂತ ಹೇಳ್ತಾ ಇದ್ದೆ. ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸುವ ಮಾನ್ಯತೆ ನೀಡುವಂತಹ ಜವಾಬ್ದಾರಿ ಹೊಂದಿರುವ ಮಂಡಳಿ ಯಾವುದು? AICTE. ನಿನ್ನೆ ಕೂಡ ನಾನು ನೋಡಿ ICT ಮತ್ತು EVS ಮತ್ತು ಹೈಯರ್ ಎಜುಕೇಶನ್ ನಿನ್ನೆ ಒಂದೇ ವಿಡಿಯೋದಲ್ಲಿ ನಾನು ಸುಮಾರು ಒಂದು 49 ನಿಮಿಷದ ಒಂದು ಮೋಕ್ಸ್ ಅನ್ನ ಮಾಡಿದ್ದೆ. ಸುಮಾರು ಅದರಲ್ಲಿ 35 ಒಂದು 10 40-60 ಪ್ರಶ್ನೆಗಳಿದ್ವು. 60 ಪ್ರಶ್ನೆಗಳಲ್ಲಿ ಈ ಒಂದು AICTEಯ ಮುಖ್ಯ ಕೆಲಸ ಏನಂತ ಹೇಳಿದ್ದೆ. ಇದು ನೇರವಾಗಿ ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವಂತಹ ಜವಾಬ್ದಾರಿ ಹೊಂದಿರುವಂತಹ ಮಂಡಳಿ AICTE ಅಂತೇಳಿ ನಾನು ನಿನ್ನೆ ಹೇಳಿದ್ದೆ. ನೇರವಾಗಿ ಬಂದಿದೆ ನೋಡಿ. ಸರಿಯಾದಂತ ಉತ್ತರ ಯಾವುದು? AICTE ಅಂತಕ್ಕಂಥದ್ದು. ಇನ್ನು 30ನೇ ಪ್ರಶ್ನೆ, ಮೌಲ್ಯಯುತ ಶಿಕ್ಷಣದ ಬಗ್ಗೆ ಬಂದಿದೆ. ಅಂದ್ರೆ ಹೈಯರ್ ಎಜುಕೇಶನ್ ಒಳಗೆ ಬರುತ್ತಿದ್ದು. ಇದು ಕೂಡ ಇಂಥ ಪ್ರಶ್ನೆಗಳು ತುಂಬಾ ಸುಲಭವಾಗಿರುತ್ತೆ. ಮೌಲ್ಯಯುತ ಶಿಕ್ಷಣ ಅಂದ್ರೆ ಏನಂತ ಹೇಳಿ. ಚಾರಿತ್ರಿಕ ನಿರ್ಮಾಣ ಮಾಡುತ್ತೆ, ಸರಿ ಇದೆ. ಮನೋಜನ್ಯ ಒಂದು ಚಲನೆಯನ್ನ ಸೈಕೋಮೋಟರ್ ಅಭಿವೃದ್ಧಿ, ಇದು ಅಷ್ಟು ಸಮಂಜಸ ಆಗಲ್ಲ. ನೈತಿಕ ನಿರ್ಣಯ ತೆಗೆದುಕೊಳ್ಳಕ್ಕೆ ವೆರಿ ಇಂಪಾರ್ಟೆಂಟ್, ಸರಿ ಇದೆ. ಜ್ಞಾನಾತ್ಮಕ ಅಭಿವೃದ್ಧಿ ಮಾಡಬಹುದು, ಬಟ್ ಇದರ ಮುಖ್ಯ ಉದ್ದೇಶ ಆಗುವುದಿಲ್ಲ. ರಾಷ್ಟ್ರಪ್ರೇಮ ಮತ್ತು ಜಾಗತಿಕ ಪೌರತ್ವ ನೋಡಿ, ಎಲ್ಲದೇ ಒಂದು ರಾಷ್ಟ್ರದ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥದ್ದು, ಜೊತೆಗೆ ಒಂದು ಜಾಗತಿಕ ಪೌರತ್ವ. ಒಬ್ಬ ಮನುಷ್ಯ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗದೆ ಜಗತ್ತಿನ ಎಲ್ಲಾ ಜನರನ್ನು ಗೌರವಿಸುವಂತಹ ಒಂದು ಗುಣವನ್ನ ಏನಂತ ಕರಿತೀವಿ ನಾವು? ಜಾಗತಿಕ ಪೌರತ್ವ ಅಂತ ಕರಿತೀವಿ. ಹಾಗಾಗಿ ಸರಿಯಾದಂತ ಉತ್ತರ ಯಾವ್ದು ಹೇಳಿ? A, C ಮತ್ತು E ಆಗುತ್ತೆ. ಇನ್ನು 31ನೇ ಪ್ರಶ್ನೆ, ಇಲ್ಲಿ ನೋಡಿ ಏನಿದೆ, ಇದು ಟೀಚಿಂಗ್ ಅಪ್ಟಿಟ್ಯೂಡ್ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಆಗಿದೆ ನೋಡಿ. ಇಲ್ಲಿ ದೃಶ್ಯ ಕಲಿಕಾರ್ಥಿ ಹೇಗೆ ಕಲಿತಾನೆ,
ಚಲನಾಕ್ರಮದಿಂದ ಕಲಿಕಾರ್ಥಿ ಕಲಿತನೆ, ಸಹಪಾಠಿ ಅಧ್ಯಯನ ಒಳಗೊಳ್ಳುವಿಕೆ, ಅಂತರ್ಗತ ಶಿಕ್ಷಣ ಅಂದ್ರೇನು? ಇದು ತುಂಬಾ ಈಸಿ ಕ್ವಶನ್. ಇದು ಟೀಚಿಂಗ್ ಅಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತ ಒಂದು ಅಪ್ಲೈಡ್ ಕ್ವಶನ್ ಆಗಿದೆ. ಇದು ನಾನು ಪಾಠ ಮಾಡಬೇಕಾದ್ರೆ ಒಂದು ಟೀಚರ್ ಸೆಂಟರ್ಡ್ ಅಲ್ಲ, ಸ್ಟೂಡೆಂಟ್ ಸೆಂಟರ್ಡ್ ಅಥವಾ ಬೇರೆ ಬೇರೆ ಪಾಠ ಮಾಡಬೇಕಾದ್ರೆ ಅಂಶ ಹೇಳ್ತೀನಿ, ಅವೆಲ್ಲ ನಿಮ್ಗೆ ಗಮನ ಇತ್ತು ಅಂದ್ರೆ ಈಸಿಯಾಗಿ ಇವು ನೋಡಿ. ಇಲ್ಲಿ ಪ್ರಶ್ನೆಯಲ್ಲೇ ಉತ್ತರ ಅಡಗಿದೆ ಇದು. ನೋಡಿ, ದೃಶ್ಯ ಕಲಿಕಾರ್ಥಿ ನೋಡಿ, ದೃಶ್ಯ ರೇಖಾಚಿತ್ರ ಮತ್ತು ನಕಾಶೆಗಳ ಪ್ರಯೋಜನ ಪಡೆಯತಕ್ಕಂಥದ್ದು ದೃಶ್ಯ ಕಲಿಕಾರ್ಥಿ ಅಂತ ಕರಿತೀವಿ. ಇನ್ನು B1 ಚಲನಾಕ್ರಮದಿಂದ ಕೈಯಿಂದ ಮಾಡುವಂತಹ ಚಟುವಟಿಕೆಗಳ ಆದ್ಯತೆ ನೀಡತಕ್ಕಂಥದ್ದು. ಇನ್ನು ಸಹಪಾಠಿ ಅಧ್ಯಯನ C4 ಸಹಪಾಠಿ ಅಧ್ಯಯನ ಅಂದ್ರೆ ಪರಸ್ಪರ ವಿದ್ಯಾರ್ಥಿಗಳ ಒಂದು ಪರಸ್ಪರ ವಿದ್ಯಾರ್ಥಿಗಳು ಕಲಿತಾರೆ ನೋಡಿ. ಇದನ್ನ ನಿಮಗೆ ಇದಾದ್ರೂ ಗೊತ್ತೇ ಇರುತ್ತೆ ನೋಡಿ. ಸಹಪಾಠಿ ಅಧ್ಯಯನ ಅಂದ್ರೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಪರಸ್ಪರ ಕಲಿತಕ್ಕಂಥದ್ದನ್ನ ಸಹಪಾಠಿ ಕಲಿಕೆ ಅಂತ ಹೇಳಿ ಕರಿತೀವಿ. ಇದೊಂದು ಗೊತ್ತಾಯ್ತು ಅಂದ್ರೆ ನೋಡಿ, ಇಲ್ಲಿ ನೋಡಿ ಹೇಳಿಕೆಗಳಲ್ಲಿ ಎಲ್ಲಿದೆ ನೋಡಿ, C4 ಅಂತಕ್ಕಂಥದ್ದು ಎಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಹಾಗಾಗಿ ಇಂಥ ಪ್ರಶ್ನೆ ತುಂಬಾ ಈಸಿ ಸರಿ ಮಾಡ್ಬೇಕು ನೀವು. ತುಂಬಾ ಈಸಿ ಇದೆ ಈ ಪ್ರಶ್ನೆ. ಯಾರು ಇದು ಜಸ್ಟ್ ಒಂದು ಕಾಮನ್ ಸೆನ್ಸ್ ಇತ್ತಂದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ಕೊಡಬಹುದು. ಇನ್ನು 32ನೇ ಪ್ರಶ್ನೆ, ಯೋಜನಾ ಆಧಾರಿತ ಮೌಲ್ಯಮಾಪನ ಬಳಸುವುದರ ಪ್ರಯೋಜನ ಏನು? ಇದು ಕೂಡ ಕಾಮನ್ ಸೆನ್ಸ್ ಕ್ವಶನ್ ನೋಡಿ. ವಾಸ್ತವಾಂಶಗಳನ್ನಿರ್ತಕ್ಕಂಥದ್ದು ವಿಮರ್ಶ ನೋಡಿ. ಯೋಜನಾ ಆಧಾರಿತ ಮೌಲ್ಯಮಾಪನ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನು ಕೊಟ್ಟಿರ್ತೀವಲ್ಲ, ಅದರ ಒಂದು ಅಡ್ವಾಂಟೇಜ್ ಏನು, ಪ್ರಯೋಜನ ಏನು ಅಂತ ಹೇಳಿ ಕೇಳಿದರೆ, ಇಲ್ಲಿ ನೋಡಿ ಮಗು ಕೊಡೋದ್ರಿಂದ ಏನಾಗುತ್ತೆ, ವಿಮರ್ಶಾತ್ಮಕ ಚಿಂತನೆಗಳು ಮತ್ತು ಸಮಸ್ಯೆ ಒಂದು ವಿಷಯ ಅಥವಾ ಒಂದು ವಿಷಯದ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥದ್ದನ್ನ ಕಲಿತಾನ ಮಗು. ಮತ್ತು ವಿಮರ್ಶಾತ್ಮಕವಾಗಿ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಏನು ಚಿಂತನೆ ಮಾಡ್ತಾನೆ, ಜೊತೆಗೆ ಒಂದು ಸಮಸ್ಯೆ ಇತ್ತಂದ್ರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತ ಕೌಶಲಗಳನ್ನು ವೃದ್ಧಿಸುತ್ತಾನೆ. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? 2 ಆಗುತ್ತೆ 32ನೇ ಪ್ರಶ್ನೆಗೆ. ಇನ್ನು 33ನೇ ಪ್ರಶ್ನೆ, ಫ್ಲಿಪ್ಡ್ ತರಗತಿ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತೆ? ಶಿಕ್ಷಕರು ಬೋಧನಾ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಾರೆ ಮತ್ತು ಸಮಸ್ಯೆಗಳನ್ನ ಏನ್ ಮಾಡ್ತಾರೆ, ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ತಾರೆ ನೋಡಿ. ಇದು ಇನ್ನೋವೇಟಿಂಗ್ ಟೀಚಿಂಗ್ ಅಂದ್ರೆ ಮತ್ತೇನಲ್ಲ, ಫ್ಲಿಪ್ಡ್ ಅಂತಂದ್ರೆ ಇನ್ನೋವೇಟಿಂಗ್ ಟೀಚಿಂಗ್ ನೋಡಿ. ಶಿಕ್ಷಕರು ಬೋಧನಾ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಡ್ತಾರೆ ಮತ್ತು ಸಮಸ್ಯೆಗಳನ್ನ ಅಭ್ಯಾಸ ಮಾಡೋಕೆ ವಿದ್ಯಾರ್ಥಿಗಳನ್ನ ಹಂಚಿಕೊಳ್ತಾರೆ. ಆ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಾರೆ ಅಥವಾ ಒಂದು ಇನ್ನೋವೇಟಿಂಗ್ ಟೀಚಿಂಗ್ ಮೆಥಡ್ ಆಗಿದೆ ಇದು. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು ಇದೆ ನೋಡಿ. ಫ್ಲಿಪ್ ತರಗತಿ ಅಂತಂದ್ರೆ ಒಂದು ಸಾಂಪ್ರದಾಯಿಕ ಒಂದು ಪದ್ಧತಿಗೆ ಇರೋದಿಲ್ಲ. ಯಾವುದೇ ತರಗತಿ ಚಟುವಟಿಕೆಗಳಿಲ್ಲದೆ ಆನ್ಲೈನ್ ಮೌಲ್ಯಮಾಪನ, ಇದು ತಪ್ಪಾಗುತ್ತೆ. ತರಗತಿಯಲ್ಲಿ ನಿಯೋಜನೆಗೊಳಿಸಲು ಪೂರ್ಣಗೊಳಿಸಲು ಮನೆಯಲ್ಲೇ ವಿಡಿಯೋಗಳನ್ನು ನೋಡತಕ್ಕಂಥದ್ದು ಅದು ತಪ್ಪು. ಹಾಗಾಗಿ ಫ್ಲಿಪ್ಡ್ ತರಗತಿಗಳು ಏನನ್ನು ಒಳಗೊಂಡಿರುತ್ತೆ ಅಂದ್ರೆ ಶಿಕ್ಷಕರು ಬೋಧನಾ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ತಾರೆ ಮತ್ತು ಸಮಸ್ಯೆಗಳನ್ನ ಅಭ್ಯಾಸ ಮಾಡುತ್ತಾ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ತಾರೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಇನ್ನು 34ನೇ ಪ್ರಶ್ನೆ ನೋಡೋಣ. ಇದು ಸ್ವಲ್ಪ ನನಗೆ ಡೌಟ್ ಇದೆ, ಆದ್ರೂ ಇಲ್ಲಿ ನೋಡಿ ಒಂದು ಪ್ರಯತ್ನ ಮಾಡಕ್ ಒಂದು ಉತ್ತರವನ್ನು ಕೊಟ್ಟಿದ್ದೇನೆ. ಇಲ್ಲಿ ಗಣಕಯಂತ್ರ ಆಧಾರಿತ ಒಂದು ಪರೀಕ್ಷೆ CBT ಒಳಗೊಂಡಿರುವಂತಹ ಹಂತಗಳನ್ನು ಕೇಳಿದೆ. ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಇದೆ ಕ್ವಶನ್. ನನ್ನ ಪ್ರಕಾರ ನೋಡಿ, ಮೊದಲು ಪರೀಕ್ಷಾ ಸ್ವರೂಪವನ್ನ ವಿನ್ಯಾಸ ಮಾಡಬೇಕಾಗುತ್ತೆ. 3ನೇದು ಒಂದು ವೇದಿಕೆ ಅಥವಾ ತಂತ್ರಜ್ಞಾನವನ್ನು ಆಯ್ಕೆ ಮಾಡಬೇಕು. ನೆಕ್ಸ್ಟ್ 4ನೇದು ಪರೀಕ್ಷೆ ಉದ್ದೇಶಗಳನ್ನು ವ್ಯಾಖ್ಯಾನಿಸಬೇಕು. ಆಮೇಲೆ ಪ್ರಶ್ನೆಗಳನ್ನು ರಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಇದು ಸರಿಯಾದಂತಹ ಉತ್ತರ ಆಗುತ್ತೆ. ನೋಡೋಣ ಕೆ ಏನ್ ಪ್ರಕಟಿಸುತ್ತೆ ಅಂತೇಳಿ. ಇನ್ನು 35ನೇ ಪ್ರಶ್ನೆ, ಇದು ಕೂಡ ತುಂಬಾ ಈಸಿ ಆಗಿರುವಂತಹ ಪ್ರಶ್ನೆಯಾಗಿದೆ ನೋಡಿ. ಇಲ್ಲಿ ಕ್ರೋಧ ಅಂದ್ರೆ ಕೋಪ ಅಂತಕ್ಕಂಥದ್ದು. ಕ್ರೋಧ ನೋಡಿ ಅಸಮಾಧಾನ, ಕಿರಿಕಿರಿ, ಭಯದ ಭಾವನೆ, ದುಃಖ ಅಂತಕ್ಕಂಥದ್ದು. A2 ಸರಿಯಾದಂತ ಉತ್ತರ ಆಗುತ್ತೆ. ಇದು ತುಂಬಾ ಈಸಿ ಪ್ರಶ್ನೆ. B3 ಲವಲವಿಕೆ, ಸೃಜನಶೀಲತೆ, ಕುತೂಹಲ, ತೊಡಗಿಸಿಕೊಳ್ಳುವಿಕೆ, ಮುಗುಳ್ನಗೆ, ನಗು. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? A2, B3, C4 ನೋಡಿ. ಭಯ ಅಂದ್ರೆ ನಡುಗೋದು, ಅಳೋದು. C4 D1 ಪರಚೋದು, ಹಚ್ಚೋದು, ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡೋದು, ಅಸೂಹೆ. ಇವೆಲ್ಲ ಲಕ್ಷಣಗಳು ಕಂಡು ಬರ್ತವೆ. ಹಾಗೆ ಸರಿಯಾದಂತ ಉತ್ತರ 35(3). ಇನ್ನು 36ನೇ ಪ್ರಶ್ನೆ, ಸಕಾರಾತ್ಮಕವಾದಿ ದೃಷ್ಟಿಕೋನದ ಪ್ರಮುಖ ಲಕ್ಷಣವೇನಂತ ಹೇಳಿ ಕೇಳಿದರೆ, ಸಕಾರಾತ್ಮಕವಾದಿ ಪಾಸಿಟಿವಿಟಿ ಇರತಕ್ಕಂಥ ವ್ಯಕ್ತಿಯ ಒಂದು ಲಕ್ಷಣ ಏನು ಅಂತ ಹೇಳಿ ಕೇಳಿದರೆ, ದೃಷ್ಟಿಕೋನದ ಕೇಳಿದ್ದಾರೆ. ಗುಣಾತ್ಮಕ ಸಂಶೋಧನೆ ವಿಧಾನಗಳ ಮೇಲೆ ಅವಲಂಬನೆ, ವ್ಯಕ್ತಿನಿಷ್ಠ ವ್ಯಾಖ್ಯಾನಗಳನ್ನು ವೈಯಕ್ತಿಕ ಅನುಭವಗಳ ಮೇಲೆ ಒತ್ತು ನೀಡತಕ್ಕಂಥದ್ದು. ನೋಡಿ, ಇಲ್ಲಿ ಗುಣಾತ್ಮಕ ಸಂಶೋಧನೆಗಳ ವಿಧಾನದ ಮೇಲೆ ಅವಲಂಬನೆ ಇರಲಿ, ನೋಡೋಣ ಇದು ಇರಲಿ. ವ್ಯಕ್ತಿನಿಷ್ಠ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಅಸ್ತಿತ್ವದಲ್ಲಿರುವಂತಹ ಉದ್ದೇಶಗಳು, ಮಾಪನ ಮಾಡಬಹುದಾದಂತಹ ಸ್ಥಿತಿಗಳು, ಕಾನೂನುಗಳನ್ನು ನಿರ್ವಹಿಸುವ ವಿದ್ಯಮಾನಗಳಲ್ಲಿ ನಂಬಿಕೆ ಇರ್ತದೆ ಅವ್ರಿಗೆ.
ಎಲ್ಲದನ್ನ ನಂಬಿಕೆ ಇರುತ್ತೆ, ವಿರೋಧ ಮಾಡೋದಿಲ್ಲ. ಸಾಂಸ್ಕೃತಿಕ ಸಾಪೇಕ್ಷವಾದ ಪ್ರಾಮುಖ್ಯತೆಯನ್ನು ಗುರುಸ್ತಕ್ಕಂಥದ್ದು. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವ್ದು ಹೇಳಿ? 3 ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 4ನೇದು, ಇಲ್ಲಿ ಏನು ಕೇಳಿದರೆ, ವ್ಯವಸ್ಥಿತ ಮಾದರಿ, ಯಾದೃಚ್ಛಿಕ ಮಾದರಿ, ಶ್ರೇಣೀಕೃತ ಮಾದರಿ, ಕ್ಲಸ್ಟರ್ ಮಾದರಿ ಅಂತೇಳಿ ಕೇಳಿದರೆ, ಇಲ್ಲಿ ಒಂದು ಸಂಶೋಧನೆ ಸಂಬಂಧಪಟ್ಟಂತೆ ರಿಸರ್ಚ್ ಅಪ್ಟಿಟ್ಯೂಡ್ ಪಾಠ ಬರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆಗಿದೆ ಇದು. ನಾನು ಇವನ್ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ, ನಾವು ಟೈಪ್ಸ್ ಆಫ್ ರಿಸರ್ಚ್ ಮೆಥಡ್ ಬಗ್ಗೆ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮಗೆ. ಇಲ್ಲಿ ನೋಡಿ, ವ್ಯವಸ್ಥಿತ ಮಾದರಿ ಅಂತಂದ್ರೆ ಇದು ಒಂದು ಬೃಹತ್ ಸಮೂಹದಿಂದ ಆಯ್ಕೆ ಮಾಡತಕ್ಕಂಥ ಮಾದರಿಯಾಗಿದೆ, A3. ಇನ್ನು ಯಾದೃಚ್ಛಿಕ ಮಾದರಿ ಅಂತಂದ್ರೆ ಒಂದು ಸಮೂಹದ ಪ್ರತಿಯೊಂದು ಗುಂಪಿನಿಂದ ಮಾದರಿಯನ್ನು ಆಯ್ಕೆ ಮಾಡತಕ್ಕಂಥದ್ದು. ಇನ್ನು ಅಲ್ಲಲ್ಲ, ಇದು ಬರಲ್ಲ. B2 ಯಾದೃಚ್ಛಿಕ ಮಾದರಿ ಅಂದ್ರೆ ಮಾದರಿಯನ್ನು ಪ್ರತಿಯೊಂದು ಸ್ತರದ ಘಟಕಗಳಿಂದ ಆಯ್ಕೆ ಮಾಡತಕ್ಕಂಥದ್ದು. ಇನ್ನು ಶ್ರೇಣೀಕೃತ ಮಾದರಿ ಅಂತಂದ್ರೆ ಸಮೂಹದ ಪ್ರತಿಯೊಂದು ಗುಂಪಿನಿಂದ ಆಯ್ಕೆ ಮಾಡತಕ್ಕಂಥದ್ದು. D4 ಸಮೂಹದ ಪ್ರತಿಯೊಂದು ಘಟಕಕ್ಕೂ ಆಯ್ಕೆ ಹೊಂದಲು ಸಮಾನ ಅವಕಾಶವನ್ನು ನೀಡತಕ್ಕಂಥದ್ದು ಕ್ಲಸ್ಟರ್ ಮಾಡೆಲ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಸರಿಯಾದಂತ ಉತ್ತರ A3, B2, C1, D4 ಆಗಿದೆ. ಇನ್ನು ನೋಡೋಣ್ರಿ, ಇದು ಮಾದರಿಯನ್ನು ಆಯ್ಕೆ ಮಾಡುವಲ್ಲಿ ಸರಿಯಾದ ಅನುಕ್ರಮವನ್ನ ಕೆಳಗಿನ ಪ್ರತಿನಿಧಿಸದಂತ ಕೇಳಿದರೆ, ಯಾಕೆ ನನಗೆ ಡೌಟ್ ಆಯ್ತು. ಇದೊಂದು ಕ್ವಶನ್ಸ್ ಇರ್ಲಿ, ನೋಡೋಣ. ನಾನು ಗ್ರೂಪಲ್ಲಿ ಆದ್ರೂ ಹಂಚ್ಕೊಡ್ತೀನಿ, ಕಲೆಕ್ಟ್ ಮಾಡಿಬಿಟ್ಟು ಸುಮ್ಮನೆ ಹೇಳೋದಲ್ಲ. ಇನ್ನು 39ನೇ ಪ್ರಶ್ನೆ, ಸಮಾಜ ವಿಜ್ಞಾನ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಳಗಿನ ಯಾವ ಸ್ವರೂಪಣ ಶೈಲಿಯು ಸಾಮಾನ್ಯವಾಗಿ ಬಳಸಲಾಗುತ್ತದೆ? ನೋಡಿ, ನಾನು ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಪಾಠ ಮಾಡಬೇಕಾದ್ರೆ ಹೇಳಿದ್ದೆ, ಇವೆಲ್ಲ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್, ಚಿಕಾಗೋ ಥೊರೊಬಿಯನ್, ಅಮೆರಿಕನ್ ಸೈಕಾಲಜಿ ಅಸೋಸಿಯೇಷನ್, ಇವೆಲ್ಲ ಮೆಥಡ್ ಹೇಳಿದ್ದೆ. ಇಲ್ಲಿ ನೋಡಿ, ಸಮಾಜ ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಅಮೆರಿಕನ್ ಸೈಕಾಲಜಿ ಅಸೋಸಿಯೇಷನ್ ಮೆಥಡ್ ಅನ್ನು ಸಾಮಾನ್ಯವಾಗಿ ಬಳಸಲಾಗುತ್ತೆ. ಸರಿಯಾದಂತ ಉತ್ತರ 39ನೇ ಪ್ರಶ್ನೆಗೆ 3. ಇನ್ನು 40ನೇ ಪ್ರಶ್ನೆ, ಒಂದು ಕಂಪನಿಯು ಮಾರಾಟಗಾರನಿಗೆ ಉನ್ನತ ದರ್ಜೆಯ ಕೈಗಡಿಯಾರ ತನ್ನ ಜಾಹೀರಾತು ಮಾರಾಟ ಪ್ರಚಾರದ ಅಭಿಯಾನವನ್ನು ಉನ್ನತ ದರ್ಜೆಯ ಗಡಿಯಾರಗಳಿಗೆ ವಿನ್ಯಾಸಗೊಳಿಸಲು ಉನ್ನತ ದರ್ಜೆಯ ಐಷಾರಾಮಿ ಉತ್ಪನ್ನಗಳನ್ನು ಖರೀದಿಸುವ ಜನಸಂಖ್ಯೆ ಸಮಗ್ರ ವಿವರದ ಅಗತ್ಯವಿದ್ದರೆ ಯಾವ ರೀತಿಯ ಸಂಶೋಧನೆಯ ವಿಧಾನವನ್ನು ಬಳಸಲಾಗುತ್ತೆ ಅಂದ್ರೆ ಸಂದರ್ಶನ ವಿಧಾನ, ಪ್ರಾಯೋಗಿಕ ವಿಧಾನ, ಅವಲೋಕನ ವಿಧಾನ. ಸರಿಯಾದಂತ ವಿಧಾನ ಯಾವುದು? ವಿವರಣಾತ್ಮಕ ವಿಧಾನವನ್ನ ಬಳಸ್ತಾನೆ. ಸ್ನೇಹಿತರೆ ನೋಡಿ, ಇಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿದ್ದಾರೆ. ಇದು ತುಂಬಾ ಈಸಿ ಆಗಿದೆ. ನಾನು ಒಂದು ಅಧ್ಯಯನ ಮಾಡಿಬಿಟ್ಟು ಸಂಭವನೀಯ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ನೋಡಿ, ಇಲ್ಲಿ ಪುಸ್ತಕಗಳ ಕುರಿತಾಗಿ ಲೇಖಕನ ಒಂದು ಅಭಿಪ್ರಾಯ ಇದಾಗಿದೆ. ಇಲ್ಲಿ ಉತ್ತರವನ್ನು ನೋಡೋಣ. ನಾಗರಿಕತೆಯ ಪ್ರಗತಿಯಲ್ಲಿ ಪುಸ್ತಕಗಳು ಯಾವ ರೀತಿಯಲ್ಲಿ ನೆರವಾಗುತ್ತವೆ ಅನ್ನೋದನ್ನ ಕೇಳಿದಾರೆ ಪ್ರಶ್ನೆಯಲ್ಲಿ. ಇಲ್ಲಿ ನೋಡಿ, ನಾಗರಿಕತೆಯ ಪ್ರಗತಿಯಲ್ಲಿ ಪುಸ್ತಕಗಳು ಯಾವ ರೀತಿ ನೆರವಾಗುತ್ತವೆ ಅಂತ ಕೇಳಿದರೆ, ಹಳೆಯ ಪುಸ್ತಕಗಳನ್ನು ಆಧರಿಸಿ ಹೊಸ ಜ್ಞಾನವನ್ನು ಪಡೆಯಲಾಗುತ್ತದೆ. ಪುಸ್ತಕಗಳು ಅನೇಕ ಸಮಸ್ಯೆಗಳ ಪರಿಹಾರವನ್ನು ಒದಗಿಸುತ್ತವೆ. ಪುಸ್ತಕಗಳು ಆನಂದದ ಮೂಲಗಳಾಗಿವೆ. 4 ಪುಸ್ತಕಗಳು ಜೀವನೋಪಾಯದ ಸಾಧನಗಳಾಗಿವೆ ಅಂತ ಹೇಳಿದರೆ, ಇಲ್ಲಿ ಸ್ನೇಹಿತರೆ ಸರಿಯಾದಂತ ಉತ್ತರ ಯಾವುದಾಗುತ್ತೆ ಹೇಳಿ? ಪುಸ್ತಕಗಳು ಆನಂದದ ಮೂಲಗಳಾಗಿವೆ ಅಂದ್ರೆ ಎಲ್ಲ ಒಂದು ಸಮಸ್ಯೆಗಳ ಪರಿಹಾರವನ್ನು ಒದಗಿಸುವುದರ ಮೂಲಕ ಜ್ಞಾನವನ್ನು ಅಭಿವೃದ್ಧಿ ಮಾಡಿಬಿಟ್ಟು ಆನಂದದ ಮೂಲಗಳಾಗ್ತವೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ 42ನೇ ಪ್ರಶ್ನೆ, ಒಂದು ದೇಶವು ಪ್ರಕಾಶಿಸಿದ ಉತ್ತಮ ಗುಣಮಟ್ಟದ ಪುಸ್ತಕಗಳು ಏನನ್ನು ಸೂಚಿಸುತ್ತವೆ? ಅದು ಅಧಿಕ ದರದ ಸಾಕ್ಷರತೆ ಅಲ್ಲ, ಕೈಗಾರಿಕಾ ರಾಷ್ಟ್ರವಲ್ಲ, ಶಿಕ್ಷಿತ ಪೂರ್ವಜರಲ್ಲ, ಅದು ಪ್ರಗತಿಪರ ನಾಗರಿಕತೆ ಹೊಂದಿದ ರಾಷ್ಟ್ರ ಅಂತೇಳಿ ಇದು ಮಾಡುತ್ತೆ ಅಂತೇಳಿ ಇದೆ. ನೆಕ್ಸ್ಟ್ 43ನೇ ಪ್ರಶ್ನೆ, ಉದ್ಗೃತ ಭಾಗದ ಪ್ರಕಾರ ಪುಸ್ತಕಗಳು ಯಾವ ಕಾರಣಕ್ಕೆ ಎಂದಿಗೂ ನಿರಾಶೆಗೊಳಿಸದ ಸ್ನೇಹಿತರು ಅಂತೇಳಿ ಕರೆಯಲಾಗುತ್ತದೆ? ನೋಡಿ, ಇಲ್ಲಿ ಪುಸ್ತಕಗಳು ಯಾವತ್ತೂ ಕೂಡ ಸ್ನೇಹಿತರು ಕೈ ಬಿಟ್ಟರು ಕೂಡ ಇವು ಬಿಡೋದಿಲ್ಲ. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? 1ನೇದಾಗುತ್ತೆ. ಪುಸ್ತಕಗಳು ನಿರ್ಜೀವವಾಗಿವೆ ಅಂತೇಳಿ ಹೇಳೋ ಪ್ರಯತ್ನ ಮಾಡಿಲ್ಲ. ಇಲ್ಲಿ ಪುಸ್ತಕಗಳು ಓದನಿಗೆ ಮಾಹಿತಿ ನೀಡ್ತವೆ ಹೌದು, ಬಟ್ ಈ ಒಂದು ಲೇಖನದ ಉದ್ದೇಶ ಅಲ್ಲ. ಇತರರಂತೆಲ್ಲ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಯಾವಾಗಲೂ ಲಭ್ಯವಾಗ್ತವೆ, ಇದು ಹೇಳಿಲ್ಲ ಅವರು. 44ನೇ ಪ್ರಶ್ನೆ, ಕೆಳಗಿನ ಯಾವ ಒಂದು ಅದೃಷ್ಟದ ಲಕ್ಷಣವೆಂದು ವರ್ಣಿಸಲಾಗಿದೆ? ಅದೃಷ್ಟ ಈ ಒಂದು ಲೇಖಕನ ಪ್ರಕಾರ 1 ಜಿಪುಣನಾಗಿರ್ತಕ್ಕಂಥದ್ದು, ಹೆಚ್ಚು ಹಣವನ್ನು ಹೊಂದಿರತಕ್ಕಂಥದ್ದು, 3 ಸಂಸ್ಕೃತಿಯನ್ನು ಮುನ್ನಡೆಸ್ತಕ್ಕಂಥದ್ದು, 4 ಪುಸ್ತಕಗಳ ಬಗ್ಗೆ ವಿಶೇಷ ಮನೋಭಾವವನ್ನು ಹೊಂದಿರತಕ್ಕಂಥದ್ದು. ನೋಡಿ, ಹಣಕ್ಕಿಂತ ಹೆಚ್ಚಿನ ಪುಸ್ತಕಗಳಿಗೆ ಹಣವನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಹಣವನ್ನು ಯಾವುದೋ ಪುಸ್ತಕಗಳನ್ನು ಓದಿ ನೀವು ಅವಾಗ ಅದೃಷ್ಟವಾದಂತಹ ವ್ಯಕ್ತಿ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಇನ್ನು 45ನೇ ಪ್ರಶ್ನೆ, ಲೇಖಕನ ದೃಷ್ಟಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಪುಸ್ತಕ ಓದುವುದರಿಂದ ಪಡೆಯುವ ಜ್ಞಾನ ಮತ್ತು ಆನಂದದ ವಿವರಣೆಯಾಗಿದೆ? ನಾವು ಹೆಚ್ಚು ಜ್ಞಾನವನ್ನು ಕಡಿಮೆ ಆನಂದವನ್ನು ಪಡಿತೀವಿ, ಹೆಚ್ಚು ಜ್ಞಾನ ಮತ್ತು ಕಡಿಮೆ ಆನಂದವನ್ನು ಪಡಿತೀವಿ, ಇದು ಹೇಳೋದೇ ಇಲ್ಲ. ನಾವು ಹೆಚ್ಚು ಆನಂದ ಮತ್ತು ಕಡಿಮೆ ಜ್ಞಾನವನ್ನು ಪಡಿತೀವಿ, ಹೆಚ್ಚು ಆನಂದ ಪಡಿತೀವಿ ಅಂತ ಹೇಳುತ್ತೆ, ಕಡಿಮೆ ಜ್ಞಾನವನ್ನು ಪಡೆಯುತ್ತೆ ಅಂತ ಹೇಳೋದಿಲ್ಲ ಇದು.
ನಾವು ಜ್ಞಾನ ಮತ್ತು ಆನಂದಗಳನ್ನು ಸಮ ಪ್ರಮಾಣದಲ್ಲಿ ಪಡಿತೀವಿ ಅಂತೇಳಿ ಹೇಳುತ್ತೆ. ಹಾಗಾಗಿ ಸರಿಯಾದಂತಹ ಉತ್ತರ ಯಾವ್ದು ಹೇಳಿ? ಸಿ ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 46ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಪದವು ಇಬ್ಬರು ವ್ಯಕ್ತಿಗಳ ನಡುವೆ ಸಂದೇಶವನ್ನು ಕಳುಹಿಸುವ ಮತ್ತು ಸ್ವೀಕರಿಸುವಂತಹ ಸಂವಹನವನ್ನು ವಿವರಿಸುತ್ತೆ? ಇಲ್ಲಿ ನೋಡಿ, ಡಿಕೋಡಿಂಗ್ ಅಲ್ಲ, ಅಂದ್ರೆ ಮಾಹಿತಿಯನ್ನು ಕಳಿಸ್ತಕ್ಕಂಥ ವ್ಯಕ್ತಿ ಎನ್ಕೋಡಿಂಗ್ ಮಾಡಿ ಇದು ಮಾಡ್ತಾರೆ. ಇನ್ನು ಟ್ರಾನ್ಸಾಕ್ಷನ್ ಅನ್ನು ಪರಿವರ್ತನೆ ಮಾಡತಕ್ಕಂಥ ತಪ್ಪಾಗುತ್ತೆ. ಸರಿಯಾದಂತ ಉತ್ತರ ಯಾವುದು? ಡಯಾಟಿಕ್. ಅಂದ್ರೆ ನೋಡಿ, ಈ ಡಯಾಟಿಕ್ ಕಮ್ಯುನಿಕೇಶನ್ ಅಂತಂದ್ರೆ ಇಬ್ಬರು ವ್ಯಕ್ತಿಗಳು ಇರ್ತಾರಲ್ಲ, ವ್ಯಕ್ತಿಗಳ ನಡುವೆ ನಡೀತಕ್ಕಂಥ ಒಂದು ನೇರ ಸಂವಹನಕ್ಕೆ, ಎರಡು ವ್ಯಕ್ತಿಗಳ ನಡುವೆ ನಡೀತಕ್ಕಂಥ ಒಂದು ಸಂವಹನಕ್ಕೆ ಏನಂತ ಕರಿತೀವಿ? ಡಯಾಟಿಕ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? ಡಯಾಟಿಕ್ ಅಂತಕ್ಕಂಥದ್ದು. ಇನ್ನು 47ನೇ ಪ್ರಶ್ನೆ, ಈ ಕೆಳಗಿನ ಯಾವುವು ಸಂವಹನದ ಒಂದು ಸಾಮಾನ್ಯ ವರ್ಗೀಕರಣವಾಗಿವೆ ಅಂತ ಹೇಳಿ ಕೇಳಿದರೆ? ಎ ದೃಶ್ಯಶಾಸ್ತ್ರ, ಬಿ ಜ್ಞಾನ ಮೀಮಾಂಸೆ, ಸಿ ಆಂಗಿಕ ಭಾಷೆ, ಡಿ ಧ್ವನಿಶಾಸ್ತ್ರ, ಇ ಸಂವೇದನ ಸ್ಪರ್ಶ ಸಂವೇದನೆ ಅಂತ ಹೇಳಿದೆ. ಸ್ನೇಹಿತರೆ, ಇಲ್ಲಿ ನೋಡಿ, ಇದು ಆಂಗಿಕ ಭಾಷೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ನಾನು ಇಲ್ಲಿ ನೋಡಿ ಯಾವ ರೀತಿ ಕಂಡುಹಿಡಿದೆ ಅಂದ್ರೆ ಇದನ್ನ ಉತ್ತರವನ್ನ, ಇಲ್ಲಿ ಕೈನೆಕ್ಸಿಕ್ಸ್ ಆಂಗಿಕ ಭಾಷೆಯ ಮೂಲಕ ನಾವು ಏನು ಒಂದು ದೇಹವನ್ನ ಅಥವಾ ನಗ್ತಕ್ಕಂಥದ್ದು, ಅಳೋದು, ಕೋಪ ಮಾಡ್ಕೊಳ್ಳೋದ್ರ ಮೂಲಕ ಸಂವಹನ ಮಾಡ್ಬೋದಲ್ಲ, ಅದರ ಮೂಲಕ ನಾನು ಈ ಉತ್ತರವನ್ನು ಕಂಡುಹಿಡಿದೆ. ಇಲ್ಲಿ ನೋಡಿ, ಸಿ ಎಲ್ಲೆಲ್ಲಿದೆ? ಇಲ್ಲಿಲ್ಲ, ಅದನ್ನ ಎಲಿಮಿನೇಷನ್ ಮಾಡಿದೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ. ಮತ್ತೆ ದೃಶ್ಯಶಾಸ್ತ್ರ, ಆಪ್ಟಿಕ್ಸ್ ಅಂತಕ್ಕಂಥದ್ದು ಕೂಡ ಏನಾಗುತ್ತೆ? ಒಂದು ಸಂವಹನದ ಸಾಮಾನ್ಯ ವರ್ಗೀಕರಣ ಆಗಿದೆ. ಹಾಗಾಗಿ ಎ ಎಲ್ಲಿದೆ ನೋಡಿ, ಇಲ್ಲಿಲ್ಲ ಎ, ಇಲ್ಲಿಲ್ಲ ಎ. ಹಾಗಾಗಿ ಇದು ಸರಿಯಾದಂತಹ ಉತ್ತರ ಆಗುತ್ತೆ. 47 ಒಂದು ಸರಿಯಾದಂತಹ ಉತ್ತರ. ಇನ್ನು 48ನೇ ಪ್ರಶ್ನೆ, ಸಂವಹನದಲ್ಲಿ ಕೆಳಗಿನ ಯಾವುದು ಸಾನ್ನಿಧ್ಯ ಶಾಸ್ತ್ರ ಪ್ರಾಕ್ಸಿಮಿಕ್ಸ್ ಗೆ ಸಂಬಂಧಪಟ್ಟಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಮೇಲಿನ ಪ್ರಶ್ನೆ ಇದಕ್ಕೂ ಸ್ವಲ್ಪ ಸಂಬಂಧ ಇದೆ ನೋಡಿ. ಎ ಮುಖದ ಅಭಿವ್ಯಕ್ತಿ, ಬಿ ಜನಸಂದಣಿ, ಸಿ ಪ್ರಾದೇಶಿಕತೆ, ಡಿ ವೈಯಕ್ತಿಕ ವಲಯ, ಈ ದೃಷ್ಟಿ ಸಂಪರ್ಕ, ಐ ಕಾಂಟ್ಯಾಕ್ಟ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದಂತ ಉತ್ತರ ಯಾವ್ದ್ರಲ್ಲಿ? ಎ ಡಿ ಎ. ನೋಡಿ, ಪ್ರಾಕ್ಸಿಮಿಕ್ಸ್ ಅಂತಕ್ಕಂಥದ್ದು ಮುಖದ ಅಭಿವ್ಯಕ್ತಿ ಸಂಬಂಧಪಟ್ಟಿದೆ, ವೈಯಕ್ತಿಕ ವಲಯಕ್ಕೆ ಸಂಬಂಧಪಟ್ಟಿದೆ ಮತ್ತು ಈ ದೃಷ್ಟಿ ಸಂಪರ್ಕಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಸರಿಯಾದಂತ ಉತ್ತರ ಎ ಡಿ ಇ ಮಾತ್ರ. ಎ ಡಿ ಇ ಮಾತ್ರ ಸರಿಯಾದಂತ ಆಪ್ಷನ್ಸ್ ಯಾವುದು? ಫೋರ್ತ್ ಆಪ್ಷನ್ ಸರಿಯಾದಂತಹ ಉತ್ತರ ಆಗುತ್ತೆ. 49ನೇ ಪ್ರಶ್ನೆ, ಒಂದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಪ್ರಸ್ತುತವಾಗಿರುವಂತಹ ತಂತ್ರಗಳು ಯಾವುವು ಅಂತಕ್ಕಂಥದ್ದು. ಇಲ್ಲಿ ಸಂವಹನಕ್ಕೆ ಪ್ರಸ್ತುತವಾಗಿರುವಂತಹ ತಂತ್ರಗಳು ಯಾವುವು ಅಂತೇಳಿ. ಬಿ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು. ವಿದ್ಯಾರ್ಥಿಗಳ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕು, ಸರಿ, ಬಟ್ ಸಂವಹನಕ್ಕೆ ಅಷ್ಟೇನದು ಎಫೆಕ್ಟಿವ್ ಮಾಡಲ್ಲ. ನೋಡೋಣ, ಇರ್ಲಿ. ಒಂದು ಆಪ್ಷನ್ಸ್ ಬಿ ಸರಿ ಇದೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಇಬ್ಬರು ಕೂಡ ಗಮನವಿಟ್ಟುಕೊಳ್ಳತಕ್ಕಂಥದ್ದು, ಇದು ಸರಿ ಇದೆ. ಸಾಂಸ್ಕೃತಿಕ ಗುರುತುಗಳನ್ನು ಕಂಡುಹಿಡತಕ್ಕಂಥದ್ದು, ಇದು ಮತ್ತು ಇದು ಸೇಮ್ ಇದೆ ನೋಡಿ, ಇವೆರಡು ಏಡುಗಳು ಸೇಮ್ ಇದಾವೆ. ಇನ್ನು ಸಾಮೂಹಿಕ ಪ್ರಯತ್ನಗಳ ತಿರಸ್ಕಾರ, ಇದು ಇಂಗ್ಲಿಷ್ ನಲ್ಲಿ ಏನಿದೆ ಗೊತ್ತಿಲ್ಲ, ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಬಿ ಮತ್ತು ಸಿ ಸರಿ ಇದೆ. ಇಲ್ಲಿ ಇನ್ನಿತರ ಬಿ ಮತ್ತು ಸಿ ಎಲ್ಲಿದೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಬಿ ಸಿ ಡಿ ಸರಿಯಾದಂತ ಉತ್ತರ ಆಗುತ್ತೆ. ಇಲ್ಲಿ ಬಿ ಸಿ ಡಿ ನೋಡಿ, ಸಾಂಸ್ಕೃತಿಕ ಗುರುತುಗಳನ್ನು ಕಂಡುಹಿಡಿಯತಕ್ಕಂಥದ್ದು. ಇಲ್ಲಿ ನೋಡಿ, ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕಿಂತ ಗುರುತನ್ನು ಕಂಡುಹಿಡಿದ್ರೆ ಇದು ಸರಿಯಾಗುತ್ತೆ. ಹಾಗಾಗಿ ಇದೇನಾಗುತ್ತೆ? ಸರಿಯಾದಂತಹ ಉತ್ತರ ಬಿ ಸಿ ಡಿ ಸರಿಯಾದಂತಹ ಉತ್ತರ ಆಗುತ್ತೆ. ಆಪ್ಷನ್ಸ್ 2 ಸರಿಯಾದಂತಹ ಉತ್ತರ ಬಿ ಸಿ ಡಿ. ಇನ್ನು 50ನೇ ಪ್ರಶ್ನೆ, ಇದು ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ. ಇವೇನು ಲಾಸ್ಟ್ 5 ಬಂದ್ವಲ್ಲವು ನೋಡಿ, ಇದು ತುಂಬಾ ಈಸಿ ಪ್ರಶ್ನೆ. ಕೇಳುಗನಲ್ಲದ ಅಂಚಿನ ಕೇಳುಗ, ಮೌಲ್ಯಮಾಪನಾತ್ಮಕ ಕೇಳುಗ, ಸಕ್ರಿಯ ಕೇಳುಗ. ನೋಡಿ, ಸಕ್ರಿಯ ಕೇಳುಗ ಅಂದ್ರೆ ನಿರಂತರವಾಗಿ ಕೇಳ್ತಾ ಇರ್ತಾನೆ. ಹಾಗಾಗಿ ಇದರ ಮೂಲಕ ಉತ್ತರವನ್ನು ಕಂಡುಹಿಡಿಯುವ ಒಂದು ಪ್ರಯತ್ನ ಮಾಡೋಣ. ಇಲ್ಲಿ ನೋಡಿ, ಸಕ್ರಿಯ ಕೇಳುಗ ಮಾಹಿತಿಯನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಅದರ ಪ್ರಸ್ತುತಿಯನ್ನು ಗಮನಿಸ್ತಾ ಇರ್ತಾನೆ. ಹಾಗಾಗಿ ಇಂಥ ಒಂದು ಸರಳ ಒಂದು ಆಪ್ಷನ್ಸ್ ಅನ್ನು ಹಿಡ್ಕೊಂಡು ಉತ್ತರವನ್ನ ಕಂಡುಹಿಡಿದ್ರೆ ನಿಮಗೆ ಸುಲಭವಾಗಿ ಉತ್ತರಗಳು ಸಿಗ್ತಾ ಹೋಗುತ್ತೆ. D3 ಎಲ್ಲಿದೆ ನೋಡಿ, ಇಲ್ಲೊಂದಿದೆ. ಹಾಗಾಗಿ ಇದು ಆಪ್ಷನ್ಸ್ ರಿಮೂವ್ ಮಾಡೋಣ. ಇನ್ನು C1 ಮೌಲ್ಯಮಾಪನಾತ್ಮಕ ಕೇಳುಗ ಅಂತಂದ್ರೆ ಒಬ್ಬನೇ ಅಗತ್ಯವಿರುವುದಕ್ಕಿಂತ ಇತರ ಮಾಹಿತಿಯನ್ನು ತೊಡಗಿಕೊಂಡಿರೋ. ನೋಡಿ, ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಕನ್ನಡದಲ್ಲಿ, ಹಾಗಾಗಿ ಇಂಗ್ಲಿಷ್ ನಲ್ಲಿ ಪ್ರಶ್ನೆಯನ್ನು ಓದ್ಕೋಬೇಕಾಗುತ್ತೆ ನೀವು. ಇನ್ನು ಕೇಳುಗನ ಅನ್ನೋದವನು ಕೇಳ್ತಾನೆ ಇಲ್ಲ ಅಂತ ಸಂವಹನ ಸಂದರ್ಭದಲ್ಲಿ ಪ್ರಾಮುಖ್ಯತೆಯನ್ನ ಅರಿಯದೆ, ಕಮ್ಯುನಿಕೇಶನ್ ಸರಿಯಾಗಿ ಅರಿಯದೆ ಮಾಹಿತಿಯನ್ನು ಸ್ವೀಕರಿಸತಕ್ಕಂಥವನ್ನ ಕೇಳುಗನಲ್ಲದ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ನೀವು. B4 ಅಂಚಿನ ಕೇಳುಗ ಅಂದ್ರೆ ಸ್ವಲ್ಪ ಸಂವಹನ ಮಾಡಿದ ಮಾಹಿತಿಯ ಬಗ್ಗೆ ಕೆಲವೊಮ್ಮೆ ಮಾತ್ರ. ನೋಡಿ, ಅಂಚಿನ ಕೇಳಿ ಅಂದ್ರೆ ಸ್ವಲ್ಪ ಯಾವಾಗೋ ಒಂದ್ಸರಿ ಕೇಳ್ತಾನೆ ಅಂತಕ್ಕಂಥ ಮಾಹಿತಿಯನ್ನು ಹೇಳುತ್ತೆ. ಹಾಗಾಗಿ ಸರಿಯಾದಂತಹ ಉತ್ತರ ಯಾವ್ದು ಹೇಳಿ? 2 ಸರಿಯಾದಂತಹ ಉತ್ತರ ಆಗುತ್ತೆ. A2 B4 C1 D
3 ಸರಿಯಾದಂತ ಉತ್ತರ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ನಾನು ಈಗ ಸುಮಾರು ಒಂದು ಪ್ರಶ್ನೆ ಬಿಟ್ಟು ಸುಮಾರು ಉಳಿದಿರತಕ್ಕಂಥ ನಾನು ಏನು ಕ್ಲಾಸ್ ಮಾಡಿದ್ದೆಲ್ಲ 35 ಪ್ರಶ್ನೆಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಸಂಭವನೀಯ ನನ್ನ ಒಂದು ಪ್ರಯತ್ನ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಸರಿಯಾದಂಥ ಉತ್ತರಗಳನ್ನೇ ನೀಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇವುಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಚೆಕ್ ಮಾಡಿಬಿಟ್ಟು ನಿಮ್ಗೆ ಕಡಿಮೆ ಬಂತು ಅಂತೇಳಿ ನೀವು ಭಯ ಪಡೋಕೆ ಹೋಗಬಾರ್ದು. ನೋಡೋಣ KE ಅಂತಿಮ ಪರೀಕ್ಷೆಯ ಕೀ ಆನ್ಸರ್ ಬಿಡೋವರೆಗೂ ವೆಯ್ಟ್ ಮಾಡಿ. ಇವುಗಳನ್ನ ಜಸ್ಟ್ ರೆಫರೆನ್ಸ್ ಇಟ್ಕೊಳ್ಳಿ, ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದು ಮ್ಯಾಕ್ಸಿಮಮ್ ಒಳ್ಳೆ ಸೋರ್ಸ್ ಇಂದ ಕಲೆಕ್ಟ್ ಮಾಡಿಬಿಟ್ಟು ಸರಿಯಾದ ಉತ್ತರಗಳನ್ನು ನೀಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಾನು ಇಲ್ಲಿವರೆಗೆ ಸುಮಾರು 37 ತರಗತಿಗಳನ್ನು ಉಚಿತವಾಗಿ ನಿಮ್ಗೆ ನೀಡಿರ್ತೀನಿ. ನೋಡಿ, ಇದು ನೇರವಾಗಿ ಪ್ರಶ್ನೆಗಳು ಬರಲಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ಸುಮಾರು ಪ್ರಶ್ನೆಗಳು ಬಂದಿದ್ದೇವೆ ಅಂತ ಭಾವಿಸ್ತಾ, ಜೊತೆಗೆ ನಿಮ್ಮ ಪರೀಕ್ಷೆ ಸರಿಯಾಗಿ ಮಾಡಿ ಬಂದಿದ್ದೀರಿ. ಈ ಸರಿ ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನೋ ಮನೋಭಾವದಿಂದ ನಾನು ಇಟ್ಕೊಂಡಿದ್ದೀನಿ. ಹಾಗಾಗಿ ಸ್ನೇಹಿತರೆ, ಈ ಒಂದು ಕೀ ಆನ್ಸರ್ ನೋಡ್ಕೊಂಡ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಕೊಂಡು ನನಗೆ ಗ್ರೂಪಲ್ಲಿ ಮಾಹಿತಿಯನ್ನು ಹಾಕ್ರಿ ಅಂತ ಹೇಳ್ತಾ, ಮತ್ತೆ ಇನ್ನುಳಿದಂತಹ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಪ್ರಯತ್ನ ಮಾಡ್ತೇನೆ. ನಮಸ್ಕಾರಗಳು.